ಅವಳು ಖುಷಿ ಆಗೋಯ್ತು. ಏನ್ ಚಂದ ಇಟ್ಕೊಂಡು ನೋಡಿ, ಅವಳೇ ಓಡಿಸ್ತಾಳ ನೋಡಿ. ಕಿತ್ತಾಡ್ದವ್ರೆ ಗಾಯ್ಸ್, ಇವಳು ನೋಡಿ ಗಾಯ್ಸ್. ಕಮಾನ್ ಕಮಾನ್, ತಳ್ಳಿ ತಳ್ಳಿ. ಯಾ ಐ ಲವ್ ಪಿ ಅಂತ ಬರ್ದಿದ್ದೀನಿ. ಐ ಲವ್ ಪಿ ಅಂದ್ರೆ ಐ ಲವ್ ಪಾಪು ಅಂತ. ಎದುರುಗಡೆನೆ ಬೀಚು. ಸೊ ನಾನು ಆಲ್ರೆಡಿ ನೆನೆ ವಿಡಿಯೋದಲ್ಲೂ ಹೇಳಿದ್ದೆ ನೋಡಿ ಹೆಂಗಿದೆ ಅಲೆಗಳು, ಸೌಂಡು, ಮ್ಯೂಸಿಕ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಚ್ಚು ಪಾಪು ಯೂಟ್ಯೂಬ್ ಚಾನಲ್. ಸೊ ಇದು ನಮ್ಮ 4ನೇ ದಿನದ ಟ್ರಿಪ್ಪು. ಸೊ ನಾವು ಹಂಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳನ್ನ ಇಟ್ಕೊಂಡು ಸಮುದ್ರದ ಮುಂದೆ ಕುತ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ನೋಡಿ ನನ್ನ ಮಗಳು ಹೆಂಗೆ ಆಟ ಆಡ್ತಾ ಇದ್ದಾಳೆ ಅಂತ. ಸೊ ನೈಟಿಂದ ಅಲ್ಲಿ ಏನೇನು ಮಾಡಿದ್ವಿ ಅಂತ ಇವಾಗ ಟೈಮ್ ಏನಿಲ್ಲ ಅಂದ್ರೂ ಒಂದು 12-12:30 ಆಗಿದೆ. ಸೊ ನೋಡಿ ನಾವು ಬೀಚ್ ಎದುರುಗಡೆ ಕುತ್ಕೊಂಡು ಸಾಂಗ್ ಹಾಕ್ಕೊಂಡು ಆರಾಮಾಗಿ ಆ ವೇವ್ಸ್ ಎಲ್ಲ ಟೈಮ್ ಅದೆಲ್ಲ ನೋಡ್ತಾ ಇದ್ದೀವಿ. ನನ್ನ ಮಗಳು ಮಲಗಿದ್ದಾಳೆ. ಪಾಪು ಅವಳನ್ನ ಮಲಗ್ಸೋಕ್ಕೆ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಆರಾಮಾಗಿ ಮಲಗಿಸ್ಕೊಂಡು ಇದ್ದಾಳೆ ರೂಮಲ್ಲಿ. ಬಟ್ ರೂಮಲ್ಲಿ ಅಂದರೆ ಜಾಸ್ತಿ ಹೊತ್ತಿಲ್ಲ ರೂಮಲ್ಲಿ. ನೋಡಿ ಇವಾಗ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ರೆಡಿ ಆಚೆ ಬಂದವಳೆ, ಅಲ್ಲಿ ಕೂತಿದ್ದಾಳೆ ನೋಡಿ. ಅಲ್ಲಿ ಕೂತಿದ್ದಾಳೆ ಪಕ್ಕದಲ್ಲಿ ನನ್ನ ಮಗಳನ್ನ ಕಾರ್ ಸೀಟಲ್ಲಿ ಮಲಗಿಸಿದ್ದಾಳೆ. ಸೊ ನೋಡಿ ಹೆಂಗಿದೆ ವ್ಯೂ ತೋರಿಸ್ತೀನಿ ನಿಮಗೆ. ಎದುರುಗಡೆನೇ ಬೀಚು. ಸೊ ನಾನು ಆಲ್ರೆಡಿ ನೆನೆ ವಿಡಿಯೋದಲ್ಲೂ ಹೇಳಿದ್ದೆ ನೋಡಿ ಹೆಂಗಿದೆ ಅಲೆಗಳು, ಸೌಂಡು, ಮ್ಯೂಸಿಕ್, ನೆಕ್ಸ್ಟ್ ಲೆವೆಲ್. ಆಮೇಲೆ ಇನ್ನೊಂದು ನೋಡಿ, ಚಂದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಹುಣ್ಣಿಮೆ ಟೈಮಲ್ಲಿ ಬಂದರೆ ಮಾತ್ರ ಫುಲ್ ಮೂನು ನೋಡ್ಬೋದು. ಅದ್ರ ಜೊತೆ ಅಲೆಗಳು ಅಷ್ಟೇ ತುಂಬ ಜಾಸ್ತಿ ಇರುತ್ತೆ, ಸಕ್ಕತ್ತಾಗಿರುತ್ತೆ. ನೋಡಿ ಗಾಯ್ಸ್, ಆ ಅಲೆಗಳ ಸೌಂಡ್ಗೇನೆ ಫಿದಾ ಆಗ್ಬಿಡ್ಬೇಕಾಗಿ ಹಂಗಿದೆ ಗೈಸ್. ಆ್ಯಕ್ಚುಲಿ ಏನೋ ಮಾಡ್ತವ್ರೆ ಅಂತ ಬಂದರೆ ಏನೋ ಮರಳಲ್ಲಿ ಬಿಡ್ತವ್ರೆ. ನಾನು ಅಲ್ಲಿ ಕೂತಿದ್ದೆ, ನನ್ನ ಮಗಳು ಅಲ್ಲಿದ್ಲು ಅಂತ, ಮಲಗಿದ್ಲು ಅಂತ. ಏನು ಮಾಡ್ತಾ ಇದೀಯಾ? ಉಲ್ಟಂ ಉಲ್ಟಂ ಪಾಪ ಕತ್ಲೆಯಲ್ಲಿ ಗೊತ್ತಾಗಿಲ್ಲ, ಉಲ್ಟಂ ಪಲ್ಟ ಆಗ್ಬಿಟ್ಟೈತೆ. ಫೈನಲ್ ಗೈಸ್, ಇವಾಗ ನನ್ನ ಟೈಮ್ ಏನಿಲ್ಲ ಅಂದ್ರೆ 1 ಗಂಟೆ ಮೇಲಾಗಿರ್ಬೋದು ಮೇ ಬಿ. ಓಕೆನಾ, ಟೈಮ್ ನೋಡಿಲ್ಲ. ಸೊ ನಾನು ಅಲೆನಲ್ಲಿ ನೋಡಿಕೊಂಡು ಒಂದು ಡಿ-ಬಾಸ್ ಸಾಂಗ್ ಬಂತು. ಯಾವುದು ಗೊತ್ತಾ? ಚಿಂಗಾರಿ ಮೂವಿದು. ಓಕೆನಾ, ಆ ಸಾಂಗ್ ಕೇಳ್ತಾ ಕೇಳ್ತಾ ನಾನು ಏನಾದರೂ ಒಂದು ಕ್ರಾಫ್ಟ್ ಮಾಡೋಣ ಇದರಲ್ಲಿ ಅಂತ ಐ ಲವ್ ಪಿ ಅಂತ ಬರ್ದಿದ್ದೀನಿ. ಸೊ ಅದಾದಮೇಲೆ ನಮ್ಮ ಹುಡುಗ ಹೋಗಿ ಇವಳನ್ನ ಕರ್ಕೊಂಬಂದರು. ಅಷ್ಟರಲ್ಲಿ ತೋರಿಸ್ಬಿಟ್ರು. ಸೊ ಐ ಲವ್ ಪಿ ಅಂದರೆ ಐ ಲವ್ ಪಾಪು ಅಂತ. ಲವ್ ಯು. ಚಂದ್ರ ಆಲ್ಮೋಸ್ಟ್ ಅಲ್ಲೇ ಅಲ್ಲೊಂದು ಮುಗಿದಿದ್ದು. ಅದು ಐ ಲವ್ ಪ್ಯೂರ್. ಐ ಲವ್ ಪ್ಯೂರ್. ಐ ಲವ್ ಪವನ್ ಎಲ್ಲ ಆಗ್ಬಿಡು. ಐ ಲವ್ ಪಿವೋಟ್, ಐ ಲವ್ ಪವನ್, ಐ ಲವ್. ಹಾಂ, ಅದು ಖುಷಿ ಆಯ್ತಾ? ಖುಷಿ ಆಯ್ತು. ಹಿಂದೆ ಬರೋ. ಸಚಿನ್ ಅವನ ಅಲ್ಲೋಡಿ ವಿಡಿಯೋ ಬರ್ಬೇಕಂತ ನೋಡಿ ಎಷ್ಟು ಅಂತ ಬರ್ದವಳೆ. ನಿಮ್ಮ ಅಕ್ಕ ಆ ಹಾರ್ಟ್ ಒಳಗಡೆ, ಇನ್ನೊಂದು ನಿಮ್ಮ ಅಕ್ಕನ ಹಾರ್ಟ್ ಒಳಗಡೆ ನಾನಿದ್ದೀನಿ ಅಂತ. ನೀನು ಆಟ ಆಚೆ ಇದೆಯಾ ಅಂತ ಬರ್ತಿದ್ಯಾ? ನನ್ನ ಹಾಗಾದ್ರೆ ನನ್ನ ಆಟ ಒಳಗಿಲ್ವಾ? ಇವಾಗ ಆಕ್ಚುಲಿ ಎಲ್ಲ ಹೊರಡ್ತಾ ಇದೀವಿ. ಮಗಿನ ಇಟ್ಕೊಂಡು ಎಲ್ಲ ಆಟ ಆಡ್ತಾ ಇದೀವಿ. ಬಾಬಾ ಬಾಬಾ ಸಾಕು. ಅವಳು ಸೌಂಡ್ಗೆ ಎದ್ದು ಬಿಡ್ತಾಳೆ. ರಾಣಿನ ತೊಟ್ಲೆತ್ಕೊ ಬರ್ತಾರಲ್ಲ ಮಾಮ, ಎತ್ತು. ಅಲ್ಲಿ ಕಾಯಾಕಿಂಗ್ ಹೋದ್ರು. ಓಕೆನಾ, ನೋಡಿ ನನ್ನ ಮಗಳು ಹಿಂಗೆ ಮಲಗಿದಾಳೆ ಅವತಾರವಾಗಿ. ಅವಳು ಫುಲ್ ಒದ್ದಾಡಬೇಕು, ಫ್ರೀಯಾಗಿ ಮಲ್ಕೋಬೇಕು ಪಾಪ ಅವಳು.
ಮಲಗಿದ್ದೆ ನೋಡಿ ಹಿಂಗೆ ಬಂಗಾರಿ ಥರ. ಅದಕ್ಕೆ ಅವಳು ಮಲಗಿದ್ಲಲ್ಲ, ನಾ ಹೋಗಲಿಲ್ಲ. ಸೊ ನಾ ಇಲ್ಲೇ ಇದ್ದೀನಿ. ಇನ್ನೊಂದು ಕಡೆ ಹೋಗಬೇಕು ಆ ಕಾಯಾಕಿಂಗಿಗೆ. ಸೊ ದಟ್ಸ್ ವೈ ನಾನು ಬೇಡ ಇಲ್ಲಿ ಪರವಾಗಿಲ್ಲ ನಾನು ಇರ್ತೀನಿ ಅಂದ್ಬಿಟ್ಟು ಇಲ್ಲೇ ಇದ್ದೀನಿ. ಅವ್ರು 3 ಜನ ಮಾತ್ರ ಇವಾಗ ಹೋಗಿದ್ದಾರೆ. ಬಂದ್ರಿ ಅವಳು ನೋಡ್ತಾವಳೆ, ನೀರ್ ನೋಡ್ತಾವಳೆ ಅವಳು. ಹಿಂಗೆ ಸೂಪರ್ ಫಾಸ್ಟ್ ನಮ್ಮ ಹುಡುಗಿ. ಸೊ ಇವಾಗ ಅಲ್ಲಿ ಕಾಯಾಕಿಗೆಲ್ಲ ಮುಗಿಸ್ಕೊಂಡು ಈಗ ಇನ್ನೊಂದ್ ಕಡೆ ಹೋಗ್ತಾ ಇದೀವಿ. ನನ್ನ ಮಗಳು ಮತ್ತೆ ಮಲ್ಕೊಬಿಟ್ಲು. She is very good girl. ಸೊ ಗೈಸ್ ನನ್ನ ಮಗಳನ್ನ ಇಳಿಸ್ತಾರೆ. ಅಲ್ಲೋಡಿ ಅವಳು ಮೂತಿ ಹೇಗೆ ಬಿಡ್ತಾಳೆ. ಸೊ ಬನ್ನಿ ಇವಾಗ ಹೋಗೋಣ. ಗೈಸ್ ನಿಮಗೆ ಕೇಳಿಸ್ತಾ ಇದ್ದ ಗೊತ್ತಿಲ್ಲ, ಬೋಟ್ ಸೌಂಡ್ ಜಾಸ್ತಿ ಐತೆ ನೋಡಿ. ಇಲ್ಲೇ ಬೋಟ್ಗಳು ರೆಡಿ ಮಾಡೋದು. ಅಲ್ಲಿ ಫ್ರೇಮ್ ಜಾಸ್ತಿ ಅಂತ ಹೇಳ್ತೀವಲ್ಲ, ಆ ಫ್ರೇಮ್ನ ರೆಡಿ ಮಾಡಿದ್ದಾರೆ ನೋಡಿ ಹೇಗಿದೆ. ಇದೊಂದು ಇವಾಗ ರೆಡಿ ಮಾಡೋರು, ಆಲ್ರೆಡಿ ರೆಡಿ ಮಾಡೋರು. ನಮಗೆ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ. ನೋಡಿ ಅಲ್ಲಿ 1 2 3 4 5 ನಿಂತಿದ್ದಾವೆ. ಫುಲ್ ಎಲ್ಲ ಫ್ರೇಮು ಬಾಡಿ ಎಲ್ಲ ಕಟ್ತಾ ಇದ್ದಾರೆ. ಸೊ ಇವಾಗ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಹೋಗ್ತಾ ಇದೀವಿ ಗೈಸ್. ಅಲ್ಲಿ ನಿಂತ್ಕೊಂಡು ಬಲೆ ಹಾಕಿ ಮೀನು ಹಿಡಿತಾವ್ರೆ ನೋಡಿ ಗೈಸ್. ಗೈಸ್ ಇದೇ ಮ್ಯಾಂಗ್ರೋವ್ ಫಾರೆಸ್ಟ್ ಸ್ಟಾರ್ಟಿಂಗ್ ಪಾಯಿಂಟು ನೋಡಿ. ಇದೆಲ್ಲ ಮ್ಯಾಂಗ್ರೋವ್ಸೇ. ಇದೆಲ್ಲ ಏನಕ್ಕೆ ಮ್ಯಾಂಗ್ರೋವ್ಸ್ ಅಂತ ಹೇಳ್ತಾರೆ ಅಂದರೆ ಇಲ್ಲೆಲ್ಲ ಮ್ಯಾಂಗ್ರೋವ್ಸ್ ಮರಗಳಿದ್ದಾವೆ, ಅದಕ್ಕೆ ಮ್ಯಾಂಗ್ರೋವ್ಸ್ ಫಾರೆಸ್ಟ್ ಅಂತ ಹೇಳ್ತಾರೆ. ಮ್ಯಾಂಗ್ರೋವ್ಸ್ ಇದೆ ಟೈಪ್ ಆಫ್ ಟ್ರೀ. ನೋಡಿ ನೀರಲ್ಲಿ ಲೈಕ್ ಯಾವ ಥರ ಅಂದರೆ ಈ ಆಲದ ಮರ ನೋಡಿದ್ದೀರಲ್ಲ, ಆಲದ ಮರದಲ್ಲಿ ಹೆಂಗೆ ಬೇರು ಬರುತ್ತೆ ಅದು. ಗೈಸ್ ಈ ಮ್ಯಾಂಗ್ರೋವ್ ಫಾರೆಸ್ಟ್ ಏನಿದೆ ಇದು ಅರೌಂಡ್ ಒಂದು 40 years ಹಳೆ ಫಾರೆಸ್ಟ್ ಅಂತೆ. ಸೊ ಆ್ಯಸ್ ಪರ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೇಳಿರೋ ಪ್ರಕಾರ ಒಂದು 35 to 40 yearsವರೆಗೂ ಅಷ್ಟು ಹಳೆ ಕಾಡಂತೆ ಇದು. ಸೊ ನಮಗಿಂತ 10-15 ವರ್ಷ ಮುಂಚೆನೇ ಇತ್ತು ಇದು, ಯಾರಿಗೂ ಗೊತ್ತಿಲ್ಲ ಅಷ್ಟೇ. ನೋಡಿ ಇವಾಗ ಇಲ್ಲೆಲ್ಲ ಒಂದು ಈ ಅಡ್ವೆಂಚರಸ್ ಬೋಟಿಂಗು ಕಾಯಾಕಿಂಗ್ ಇದೆಲ್ಲ ಮಾಡಿರೋದಕ್ಕೆ ಜನ ನೋಡೋಕೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್. ಸೊ ಇಲ್ಲಿ ಇವಾಗ ಗ್ಲಾಸ್ ಇದು ಇಲ್ಲಿ ಬಿಡ್ತಾರೆ ಅನ್ಸುತ್ತೆ. ಮಾಡ್ಬೋದು ಅದು. ಸೊ ಇವಾಗ ಏನಿದು ಕಾಯಾಕಿಂಗ್ ಫಸ್ಟ್ ಟೈಮ್ ಇಲ್ಲೇ ಇದೆ ಅಲ್ಲ. ಹೋಗ್ಬಿಡ್ತೀವಾ ಕೊಡು. ಇಲ್ಲ ತಳ್ಳಿ ಆಗುತ್ತೆ. ಕಮಾನ್ ತಳ್ಳಿ ಯಾ. ಪಾಪ ಅವ್ರು ಎಷ್ಟು ದೂರ ನಿಲ್ಸಿದ್ರು ಅಂದ್ರೂ ನೀರು ಮುಂದಕ್ಕೆ ಹೋಗ್ತಾ ಇದೆ ಬೇಗ. ಅಂದ್ರೆ ಡ್ರೈ ಆಗ್ಬಿಡುತ್ತೆ ಬೇಗ, ವಾಪಸ್ ಹಿಂದಕ್ಕೆ ಹೋಗ್ತಾ ಇದೆ ಅಂತೆ. ಇನ್ನ ತಳ್ಬೇಕಾ ಸಾಕಾ? ನೋಡಿ ಇನ್ನೊಂದ್ ಸ್ವಲ್ಪ ಹೊತ್ತಾದ್ರೆ ಇಲ್ಲೆಲ್ಲ ಫುಲ್ ಸ್ಯಾಂಡೇ ಇರುತ್ತಂತೆ. ವಾಟರ್ ಇಲ್ಲ, ವಾಟರ್ ಬ್ಯಾಕ್. ಏನ್ ಗೊತ್ತಾ, ಈ ನೀರು ಆಲ್ಟಿಟ್ಯೂಡ್ ಬ್ರೋ. ಒಂದು ಬಂದ್ಬಿಟ್ಟು ಹೋಗಿ ಅಷ್ಟೊಂದು ಗೈಸ್ ಏನ್ ಗೊತ್ತಾ, ಈ ನೀರು ಹೋಗ್ತಾ ಇರುತ್ತಂತೆ ಸಮುದ್ರದ ಕಡೆ. ಸಂಜೆ ಆಯ್ತಾ ಮತ್ತೆ ಮೇಲ್ಗಡೆ ಬರುತ್ತಂತೆ. ಸೊ ನಾವು ಇಳಿಬೇಕಾದ್ರೆ ಆಲ್ಮೋಸ್ಟ್ ಒಂದ್ ಸ್ವಲ್ಪ ಅರ್ಧ ಕಾಲ್ವರೆಗೂ ಬರ್ತಾ ಇತ್ತು. ಆಮೇಲೆ ಎಲ್ಲ ಮುಗಿಸ್ಕೊಂಡು ಹತ್ತೋ ಅಷ್ಟರಲ್ಲಿ ಫುಲ್ ಮುಂದೆ ಹೋಗ್ಬಿಟ್ಟೈತೆ. ನಾವೇ ದೋಣಿ ತಳ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಬೆಳಿಗ್ಗೆಯಿಂದ ಹಿಂಗೆ ಮಾಡ್ತಾಳೆ. ಏನ್ ಮಾಡ್ತಾಳೆ? ಟಿಫನ್ ಮುಗಿಸಿದ್ವಿ ಇವಾಗ. ನೋಡಿ ಕಣ್ಣು ಬಿಟ್ಕೊಂಡೆ ಮಲ್ಗೋಳೆ. ಈ ಕಣ್ಣು ಮುಚ್ಬಿಟ್ಲು. ವಿಡಿಯೋ ಅಲ್ಲಿಂದನೇ ನೋಡಿದೆ ನಾನು. ಅವಳು ಸೈಲೆಂಟ್ ಆಗಿ ಅವಳೆ ಮಲ್ಗೋಡ್ಲು, ಕಣ್ಣು ಮುಚ್ಬಿಟ್ಲು.
ಎಡವಟ್ ಕೆಲಸ ಹೆಂಗ್ ಗೊತ್ತಾ ಆಗಿರೋದು, ಇದು ಆಕ್ಚುಲಿ ತುಂಬಾ ಸಣ್ಣ ರೋಡ. ಯಾವ್ದೋ ಒಂದು ಗಾಡಿ ಬಂತು ಅಂದ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಅಲ್ಲಿ ನಿಂತಿದೆಯಲ್ಲ ಅದೇ ಗಾಡಿ, ಆ ಗಾಡಿ ಬಂತು ಅಂತ ಇಲ್ಲಿ ಬಂದಿದ್ದಾರೆ, ಜಾಗ ಬಿಡಕ್ಕೆ ಹೋಗಿದ್ದಾರೆ. ಈ ಮಳ್ಳೊಳಗಡೆ ಗಾಡಿ ಬಿಟ್ಟಿದ್ದಾರೆ. ಈಗ ಅದು ಮರಳು ಪೂರ್ತಿ ಮೇಲ್ ಬರ್ತಾ ಇಲ್ಲ ಗಾಡಿ ನೋಡಿ, ಮೇಲ್ ಬರ್ತಾ ಇಲ್ಲ. ಇದ್ರ ಮೇಲೆ ಅದು ಹತ್ತುತ್ತಾ ಇಲ್ಲ. ಇವನೇ ಮಾಡಿದ್ದು. ಏನೋ ಸರ್ಕಸ್ ಮಾಡ್ತವ್ರಪ್ಪ. ಊದ್ಕೋತ ಇಲ್ಲೋಡವ. ಆಹಾ, ಇಲ್ಲಿ ಬೇಕು. ಉಳ್ಕೊಬಿಡ್ತು, ಅಲ್ಲಿ ಕುತ್ಕೊಬಿಡ್ತು. ಇರು ಬಂಗಾರಿ. ತೋರಿಸ್ದೆ. ಇಲ್ಲಿ ಇಳಿಸಿರೋದು, ಕೆಳಗಡೆ ಇಳಿಸೋನೆ. ಈಗ ಮರಳಲ್ಲಿ ಸೇರ್ಕೊಂಡೈತೆ. ಈಗ ಅದೇನದು ಇಟ್ಕೆ ಅಲ್ಲ, ಕಟ್ಟಿಗೆ ಎಲ್ಲ ಜೋಡಿಸ್ತವ್ರೆ. ನಾವಿಲ್ಲಿ ಕೂತಿದ್ದೀವಿ ಇಬ್ರು, ಇನ್ನೇ ಮಾಡೋಣ, ಸಾಕಾಯ್ತು ನಮಗೆ. ಸೊ ಇಲ್ಲಿ ಇವ್ರು ರೆಡಿ ಮಾಡ್ತಾ ಇದ್ದಾರೆ. ಕಾರು ಹಳ್ಳಕ್ಕೆ ಹೋಯ್ತು, ಕಾರು ಹಳ್ಳಕ್ಕೆ ಬಿತ್ತು. ಇಲ್ಲವ್ವ ನಮ್ಮ ಗುಂಡು ಮರಿ ನೋಡಿ ಎಷ್ಟು ಮುದ್ದ ಪಾಪ ಇದು. ಈಗೆಲ್ಲ ಜೋಡಿಸಿದ್ರು. ಈಗ ಇದು ಪ್ರಾಬಬ್ಲಿ ನಾನು ಅವಾಗಲಿಂದ ವ್ಲಾಗ್ ಮಾಡಲಿಲ್ಲ. ಇದು ಮೇ ಬಿ ಒಂದು 8th 9th ಅಟೆಂಪ್ಟ್ ಅನ್ಸುತ್ತೆ. ಇದು ಹೊಸ ಥರ. ಅದು ಹಂಗೆ ಆಗ್ತಾ ಇದೆ, ಆ್ಯಕ್ಚುಲಿ ಉಳ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇಲ್ಲ ಗಾಡಿ. ಹಿಂದೆ ಚಕ್ರಕ್ಕೆ ಇತ್ಕೊಳ್ರಿ. ಕಾಯಿ ಪೈ ಕೊಡೋಣ, ಅದು ರೌಂಡ್ ಆಗುತ್ತೆ. ಅಲ್ಲೊಂದು ಇಟ್ಕೊಡ್ತೀನಿ. ಹಿಂದಕ್ಕೆ ಎಲ್ಲಿ ಅದು ಎಷ್ಟು ಬೇಕು ಇದು? ಹೈಟ್ ಆಯ್ತು ನೋಡ್ಕೊಳ್ಳಿ. ನನ್ನ ಮಗಳು ನೋಡಿ ನೋಡ್ತಾವಳೆ ಅವ್ರ ಸರ್ಕಸ್ನ. ಇವಳು ನೋಡಿ, ನಾನು ಸುಮ್ ಕೂದವಳೆ ಇದ್ರೆ ಏನೋ ತಿನ್ಕೊಂಡು. ಅಯ್ಯೋ ಮುದ್ದು ಗುಂಡ, ಗಲೀಜು. ನಾನು ಸುಮ್ಮನೆ ಕೂತಿದ್ದೆ ಅಂದ್ರೆ ಏನು ನೀನು ತಿಂತಾ ಇರೋದು? ಗಬ್ಬು ಏನು ತಿಂದ ಇರೋದು ನೀನು? ಹುಲ್ ತಿಂತೀಯಾ? ಕತ್ತೆನ ನೀನು ಹುಲ್ ತಿನ್ನಕ್ಕೆ? ಹಸನ ನೀನು ಹುಲ್ ತಿನ್ನಕ್ಕೆ? ಸುಮ್ಮನೆ ಕೂತಿದ್ಯನ್ರ ನೀನು. ಏನು ಮಾತಾಡ್ತೀಯ ನೀನು? ಕಲಿ ಓಡಿಸು ಹೋಗು. ಹತ್ತು ಇಲ್ಲ, ತಳ್ಳಿದ್ರೆ ಮುಂದೆ, ತಳ್ಳಿದ್ಕೆ ಮುಂದೆ ಹೋಗಿದ್ದಿಲ್ಲ, ವಾಪಸ್ ಹಿಂದೆ ಹೋಯ್ತಾ ಇತ್ತು. ಇಲ್ಲಾಂದ್ರೆ ಅವಾಗಿನ ತರಾನೇ.
ಥ್ಯಾಂಕ್ಸ್ ಅಂಕಲ್, ತುಂಬಾ ಥ್ಯಾಂಕ್ಸ್. ಹೌದಾ? ಆಮೇಲೆ ಆಮೇಲೆ ಹೆಂಗೋಯ್ತು? ಹಾ, ಜನರು ದುಡಿದ್ಕೆ ಹೋಗೋದು. ಬರೇ ಸುಬ್ಬಿ ಹೋಗೋಣ. ಸೊ ಗಾಯ್ಸ್, ಇವಾಗ ನಾವು ಉಡುಪಿ ಶ್ರೀ ಕೃಷ್ಣನ ನೋಡಕ್ ಬಂದಿದೀವಿ ಉಡುಪಿಗೆ. ಸೊ ಓಪನ್ ಇದೆಯಂತೆ ಟೆಂಪಲ್, ಕೇಳಿದ್ವಿ ಓಪನ್ ಇದೆ. ಸೊ ಬೇಗ ಬೇಗ ದರ್ಶನ ಮಾಡ್ಕೊಂಡು ಆ್ಯಂಡ್ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ. ಇವಾಗ ಇದನ್ನ ದರ್ಶನ ಮಾಡಬೇಕು. ನೋಡಿ ನನ್ನ ಮಗಳು, ನೋಡಿ ನನ್ನ ಮಗಳು ಚಿನ್ನಮ್ಮ. ಅಲ್ಲಿ ಹುಡ್ಗ ಇಲ್ಲೆಲ್ಲೋ ಉಡುಪಿ ಶ್ರೀ ಕೃಷ್ಣ ದೇವಸ್ಥಾನ ಎಂಟ್ರಿ ಅಂತ ಇಲ್ಲೆಲ್ಲೋ ಕರ್ಕೊಂಡೋಗ. ನೋಡಿದ್ರು ಅಲ್ಲಂತೆ ಎಂಟ್ರಿ ಇರೋದು ಆ ಕಡೆ. ಆಯ್ತಾ, ಈಗ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ನಾವು. ಬಿಸಿಲು ನಿಮ್ಗೇನು ಗೊತ್ತು, ಕಷ್ಟ. ಸೊ ಗೈಸ್, ಬಂದ್ವಿ ನಾವಿಲ್ಲಿ. ಎಂಟ್ರಿಯಲ್ಲಿ ಕೃಷ್ಣನ್ ನೋಡ್ಬಿಟ್ಟೆ ನಾನು. ಹಾ ಗೈಸ್, ತುಂಬಾ ವರ್ಷ ಆದ್ಮೇಲೆ ಬಂದಿರೋದು, ಏನೋ ಒಂಥರ ಖುಷಿ, ಚೆನ್ನಾಗಿದೆ. ಹಸುಗಳು ನೋಡಿ, ಕೃಷ್ಣ ಇರೋ ಜಾಗ ಅಂದಮೇಲೆ ಇದೆಲ್ಲ ಇರ್ಬೇಕು. ಅಷ್ಟೊಂದಿದೆ ನೋಡಿ. ಕಲ್ಯಾಣಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಆಮೆ ಏನೋ ಒಂಥರ ಪೀಸ್ ಅನ್ಸುತ್ತಲ್ಲ. ನನ್ನ ಮಗಳು ನೋಡಿ, ಚಿನ್ನಮ್ಮ ಐ ಕಳ್ಳಿ. ಅವಳು ಖುಷಿ ಆಗೋಯ್ತು ಕೃಷ್ಣ ನೋಡಕ್ ಬಂದ್ಮೇಲೆ. ಸೊ ಅಗೇನ್ ಇವತ್ತು ಕಾರ್ಗೆ ಊಟ ಹಾಕ್ಸ್ತಾ ಇದೀವಿ. ಇದು ಆಲ್ಮೋಸ್ಟ್ 4ನೇ ಸಲ. ಸೊ ಪೆಟ್ರೋಲ್ ಏನಿಲ್ಲ ಅಂದ್ರೂ 3, 4, 5, ಇವಾಗ 2, 7,000 ಪೆಟ್ರೋಲ್ ಆಗೈತೆ ಆಲ್ಮೋಸ್ಟ್. ಇನ್ನೂ ಎಷ್ಟಾಗುತ್ತೋ ಗೊತ್ತಿಲ್ಲ, ನೋಡೋಣ. ಇವಾಗ ಸೀದಾ ಕೊರಗಜ್ಜಾಗ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ಕೊರಗಜ್ಜಾಗ ಹೋಗಿ, ಅಂದರೆ ಏನು ಆದಿಸ್ಥಳ ಇದೆ ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆಲ್ರೆಡಿ ಲೊಕೇಶನ್ ಎಲ್ಲ ತೊಗೊಂಡಿದ್ದೀವಿ. ಇಲ್ಲಿಂದ ಒಂದು 60-70 ಕಿಲೋಮೀಟ್ರ್ ಇದೆ, ಆಲ್ಮೋಸ್ಟ್ ಒಂದು 80 ಕಿಲೋಮೀಟ್ರ್ ಇದೆ. ಸೊ ಹೋಗೋಣ ಅಂತ. ನಾವು ಊಟ ಮಾಡಬೇಕು, ಊಟ ಮಾಡಿಲ್ಲ. ಪೂಜಾ, ನನ್ನ ಬಟ್ಟೆ ಎಲ್ಲ ನೋಡಿ ಗೈಸ್, ಇವಾಗ ನನ್ನ ಮಗಳಿಗೆ ಊಟ ತಿನ್ನಿಸ್ತವ್ರೆ. ಹಂಗೆ ಪೆಟ್ರೋಲ್ ಬಂಕಲ್ಲಿ ನೆರಳಿರುತ್ತಲ್ಲ, ಸ್ವಲ್ಪ ಆರಾಮಾಗಿ ಸ್ವಲ್ಪ ಊಟ ತಿನ್ಸ್ಕೊಂಡು ಓಡೋಣ ಅಂತ. ಇಲ್ಲಿ ಕೂರಿಸ್ಕೊಳ್ಳೋ, ಇಲ್ಲಿ ಕೂರಿಸ್ಕೊ. ಅವನಿಗೆ ಮಾಮ ಅಂದರೆ ಸಖತ್ ಲವ್ ಆಗ್ಬಿಟ್ಟೈತೆ ಅವಳಿಗೆ, ಅದಕ್ಕೆ ಮಾಮ ಅಂತ ಅಂತಾನೆ ಇರ್ತಾಳೆ. ಹಾಂ ನೋಡಿ ಗೈಸ್, ಎಷ್ಟು ನೀಟಾಗಿ ತಿಂತಾಳೆ. ಮಕ್ಳು ಕರ್ಕೊಂಡ್ ಬಂದ್ರೆ ಮಕ್ಳಿಗೂ ಊಟ, ನಾವು ಊಟ, ತಿನ್ಸೋ ಸೈಕೆ ಆಗೋಯ್ತಿದೆ. ಗೈಸ್, ಮಂಗಳೂರಲ್ಲಿ ಇದೀವಿ ಗೈಸ್. ಇವಾಗ ಎಳ್ನೀರು ಕುಡಿಯೋಣ ಅಂತ ಹಾಕಿದ್ವಿ ನೋಡಿ. ಇಲ್ಲೇ ಎಳ್ನೀರು ಕುಡಿದ್ವಿ, ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇಲ್ಲಿಂದ ಸೀದಾ ಇವಾಗ ಕೊರಗಜ್ಜ ಹತ್ರ ಹೊರಡ್ತೀವಿ. ಆಲ್ರೆಡಿ ಇಲ್ಲಿ ಸ್ವಲ್ಪ ಲೇಟ್ ಆಯಿತು, ತುಂಬ ಲೇಟ್ ಆಯಿತು. ಆದಿಸ್ಥಳ ಸ್ವಾಮಿ ಕೊರಗಜ್ಜ ಕುತ್ತಾರ್. ಗೈಸ್, ಅದು ಹೆಸರು ನೋಡಿ, ರಕ್ತೇಶ್ವರಿ ಬೆರ್ಮರ್ ಏಳ್ವರ್ ಸಿರಿಗಳು ಕೊರಗಜ್ಜ ಕ್ಷೇತ್ರ ಕುತ್ತಾರು. ಅದೇ ಅರ್ಥ ಆಗ್ಲಿಲ್ಲ ನಮ್ಮ ತಾಣ. ಏಳ್ವರ್ ಸಿರಿಗಳು ಅಂದ್ರೆ ಏನು? ಯಾರಾದ್ರೂ ಮಂಗಳೂರವ್ರು ಇದ್ರೆ ಎಕ್ಸ್ಪ್ಲೈನ್ ಮಾಡಿ ಗೈಸ್, ಕಮೆಂಟ್ ಮಾಡಿ. ಅಪ್ಪ ಗುರು, ಇನ್ನೊಂಚೂರು ಕೆತ್ತಿದ್ರೆ ರೋಡ್ ಚೆನ್ನಾಗಿರೋದಲ್ಲ ಗುರು. ಎಲ್ಲ ದೇವಸ್ಥಾನ ಅಲ್ಲಿ ಮುಂದೆ ನೋಡು, ಪಾರ್ಕಿಂಗ್ ಅಂತ ಮುಂದೆ ನೋಡು. ಗೈಸ್, ಫೈನಲಿ ಆದಿಸ್ಥಳ ಸ್ವಾಮಿ ಕೊರಗಜ್ಜ ಕುತ್ತಾರ್. ಸೊ ಇದೇ ಮೇಯ್ನು ಕೊರಗಜ್ಜ ದೇವ್ರದ್ದು ಮೇಯ್ನ್ ಪ್ಲೇಸ್ ಇದು. ಸೊ ನೋಡಿ ಇಲ್ಲಿದೆ. ಸೊ ಪಾಪನು ಬರ್ತಾ ಇದ್ದಾಳೆ, ನನ್ನ ಮಗಳು ಮಲ್ಗೋಳು ಆ್ಯಕ್ಚುಲಿ. ಗೈಸ್ ನೋಡಿ, ನನ್ನ ಮಗಳು ಆರಾಮಾಗಿ ಕಾರ್ ಸೀಟಲ್ಲಿ ಮಲ್ಗೋಳೆ. ಅವಳು ನಿದ್ದೆ ಮಾಡ್ಕೊಂಡ್ಬಿಡ್ತಾಳೆ, ನಮಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ. ಸೊ ಇವಾಗ ಫ್ರೆಶ್ ಆಗಿ ಮುಖ ತೊಳ್ಕೊಂಡು ಕೈಕಾಲೆಲ್ಲ ವಾಶ್ ಮಾಡಿಕೊಂಡು ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ನಿಮಗೆಲ್ಲ ನಮ್ಮ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಮಗೆ. ಸೊ ಈ ವರ್ಷ ಕಳೆಯೋ ವರ್ಷದಲ್ಲಿ ಒಂದು ಒಳ್ಳೆ ಕಂಬ್ಯಾಕ್ ಕೊಡಬೇಕು, ಆ ಥರ ಸಪೋರ್ಟ್ ಮಾಡಿ. ಸೊ ಇದು ಆದಿಸ್ಥಳ ರಕ್ತೇಶ್ವರಿ ಅಮ್ಮ. ಸೊ ನೋಡಿ, ಇಲ್ಲೇ ನಿಮಗೆ ಇದು ಹೊಸ್ದಾಗಿ ಮಾಡ್ತಾಯಿದ್ದಾರೆ ಪೂರ್ತಿ. ಆ್ಯಂಡ್ ಅಲ್ಲಿ ಗೋಪುರ ಕಟ್ತಾ ಇದ್ದಾರೆ. ಐ ಥಿಂಕ್ ಇದು ಸೂಪರಾಗಿ ಕಾಣುತ್ತೆ. ಮೇ ಬಿ ಮಾಡಾದ್ಮೇಲೆಲ್ಲ ಕಾಂಪೌಂಡ್ ಎಲ್ಲ ಮಾಡಿ ಆಫ್ಟರ್ ದಟ್ ಸೂಪರಾಗಿ ಕಾಣುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಪೀಸಾಗಿದೆ. ಆದರೆ
ಮೇನ್ ಏನು ಗೊತ್ತಾ, ಬಿಸಿಲು ಅನ್ನೋದು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ, ಸೂಪರಾಗಿದೆ. ರೂಟು ಚೆನ್ನಾಗಿದೆ. ಅಂದರೆ ನಾವು ಬಂದಿದ್ದು ಈ ಕಡೆಯಿಂದ, ನೀವು ಮಂಗಳೂರಿಗೆ ಬರಬೇಕಂದ್ರೆ ನಾರ್ಮಲ್ ಮಂಗಳೂರು ರೈಲ್ವೆ ಏನಿದೆ ಅದರ ಬರೋದು. ಸೊ ಬನ್ನಿ ಇವಾಗ ದರ್ಶನಕ್ಕೆ ಹೋಗ್ತೀವಿ. ಗೈಸ್ ಸೀರಿಯಸ್ಲಿ ಎಷ್ಟೊಂದು ದೇವಸ್ಥಾನಗಳಿಗೆ ಹೋಗಿದ್ದೀವಿ, ಬಟ್ ಈ ಥರ ಒಂದು ಅಥೆಂಟಿಕ್ಕಾಗಿ ಏನು ಲೈಕ್ ವೈಭವ ಆ ಥರ ಡೆಕೋರೇಷನ್ನು ಆ ಥರ ಏನೂ ಇಲ್ಲದೆ ತುಂಬ ಸಿಂಪಲಾಗಿ ಒಂದು ನೋಡಿ, ಒಂದು ತೆಂಗಿನ ಗರಿಯಲ್ಲಿ ಗುಡಿಸ್ಲು ಥರ ಮಾಡಿ ಆ ಥರ ಮಾಡ್ತಾ ಇದ್ದಾರೆ. ಇವಾಗ ಹೊಸ್ದಾಗಿ ಕಟ್ತಾ ಇದ್ದಾರೆ, ಬಟ್ ಏನೇ ಕಟ್ಟಿದ್ರು ಆ ಒಂದು ಅಥೆಂಟಿಕ್ ಇದು ಯಾವ ಥರ ಇರುತ್ತೆ ಏನೋ ಗೊತ್ತಿಲ್ಲ, ಬಟ್ ಈ ಅಥೆಂಟಿಕ್ ಸ್ಟೈಲ್ ಇದೆಯಲ್ಲ, ಮತ್ತೆ ಆ ಎಷ್ಟು ಚೆನ್ನಾಗಿದೆ ನೋಡಿ. ಒಳಗಡೆ ಹೋಗಿತ್ತು. ಗೈಸ್ ನೋಡಿ, ಇದೆ ಆದಿಸ್ಥಳ ಸ್ವಾಮಿ ಕೊರಗಜ್ಜ. ನೋಡಿರ್ತೀರ ನೀವು ತುಂಬ ಕಡೆ, ಸೊ ನೋಡ್ಕೊಳ್ಳಿ. ಇಲ್ಲಿ ಇವಾಗ ಕೊರಗಜ್ಜ ಟೆಂಪಲ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಡ್ತಾ ಇದೀವಿ. ಓಕೆನಾ? ಕೊರಗಜ್ಜ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಡ್ತಾ ಇದೀವಿ. ಭೂಮಿಯಿಂದ ಏನಿಲ್ಲ ಅಂದ್ರೂ ಒಂದು 10 ಮೀಟ್ರ್ 15 ಮೀಟ್ರ್ ಕೆಳಗಡೆ ಆಯಿತು. ನಿಜ ಎಷ್ಟು ಡಿವೈನ್ ಫೀಲ್ ಆಯಿತು ಅಂದರೆ ಒಂಥರ ಕಾವ್ ಅನ್ನಿಸ್ತು. ಅದನ್ನೆಲ್ಲ ನಾವು ನೋಡಿದ್ದೀವಿ ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ, ಇಲ್ಲಿ ಎಲ್ಲ. ಇಲ್ಲಿ ಗೋಪುರ ಮಾಡ್ತಾ ಇದ್ದಾರೆ, ಗೋಪುರ ದೇವಸ್ಥಾನ ಇಲ್ಲಿಂದನೇ ಟೆಂಪಲ್ ಮಾಡ್ತಾ ಇದ್ದಾರೆ. ಪ್ರಾಬಬ್ಲಿ ನಾವು ನೆಕ್ಸ್ಟ್ ಟೈಮ್ ಬಂದಾಗ ಟೆಂಪಲ್ಲೇ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ ನೀಟಾಗಿ. ಬಟ್ ಅಂದರೂ ಅಥೆಂಟಿಕ್ ಶೈಲಿ ಕೊರಗಜ್ಜ ದೇವಸ್ಥಾನ ನೋಡಿ ತುಂಬ ಖುಷಿ ಆಯಿತು. ನಿಜ ಸಕ್ಕತ್ತಾಗಿ ಫೀಲ್ ಆಯಿತು ನನಗದು. ಎಕ್ಸ್ಪೆಷಲಿ ರಕ್ತೇಶ್ವರಿ ಅಂತ ಒಂದು ದೇವ್ರು ಇದೆ ಆಯಿತಾ, ಅದು ನೋಡಿದ ತಕ್ಷಣ ಮೈ ಜುಮ್ ಅಂದ್ಬಿಡ್ತು ಆಯಿತಾ. ನನಗೆ ಯಪ್ಪ ಒಂಥರ ವಾವ್ ಅನ್ನೋ ಥರ ಫೀಲ್ ಆಯಿತು ನನಗಂತೂ. ಅದಕ್ಕೆ ತುಂಬ ಹೊತ್ತು ಆ್ಯಕ್ಚುಲಿ ಕೊರಗಜ್ಜ ದೇವಸ್ಥಾನದಲ್ಲಷ್ಟು ಸುಮ್ಮನೆ ಕೂತಿದ್ವಿ, ಬಿಕಾಸ್ ಇಲ್ಲೇನು ಅಷ್ಟು ರಶ್ ಥರ ಎಲ್ಲ ಏನು ಇರಲಿಲ್ಲ ಅಲ್ಲ, ಇವತ್ತು ವೀಕ್ ಡೇಸ್ ಬೇರೆ. ಸೊ ಸುಮ್ಮನೆ ಕೂತಿದ್ವಿ ಎಷ್ಟೊತ್ತವರೆಗೂ. ಇವಳು ಮಲಗಿದ್ಲು, ಎದೊಳಲ್ವೇನೋ ಅಂದ್ಕೊಂಡ್ವಿ. ಇನ್ನೇನು ಎದ್ದು ಆಚೆ ಬರ್ತಾಯಿದ್ವಿ, ಆಚೆ ಫೋಟೋಸ್ ಎಲ್ಲ ತೊಗೋತಾ ಇದ್ವಿ, ಅವಾಗಿದ್ಲು. ಸೊ ಇವಳಿಗೂ ದರ್ಶನ ಮಾಡಿಸಿ ಇವಾಗ ಹೊರಟಿದ್ದೀವಿ. ಹೇಳಿ ಮುರುಡೇಶ್ವರದಲ್ಲಿ ನೋಡಿದ್ರು 15 ಕಿಲೋಮೀಟರ್ ಕರ್ಕೊಂಡು ಹೋದ್ರು, ಮತ್ತೆ ವಾಪಸ್ ಕರ್ಕೊಂಡು ಬಂದ. ಇವಾಗ ಫೋಟೋಸ್ ನೋಡ್ಕೊಂಡು ಮುಂದೆ ಹೋಗಿ ಮತ್ತೆ ರಿಟರ್ನ್ ಮಾಡ್ಕೊಂಡು ಮಾನ ಮರ್ಯಾದಿಲ್ವಾ ನಿಂಗೆ? ಕಿತ್ತಾಡ್ದವ್ರೆ ಗೈಸ್, ಇವಳು ನೋಡಿ ಗೈಸ್. ಸೊ ಗೈಸ್ ಇವಾಗ ನಾವು ಆ್ಯಕ್ಚುಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಊಟ ಮುಗಿಸ್ಕೊಂಡು ಉಜಿರೆಯಲ್ಲಿ ಊಟ ಮಾಡಿದ್ವಿ ವೆಜ್. ಓಕೆನಾ? ಅದಾದಮೇಲೆ ಚಾರ್ಮುಡಿ ಘಾಟಲ್ಲಿ ಇವಾಗ ಹೋಗ್ತಾ ಇದ್ವಿ. ಆಲ್ರೆಡಿ ಒಂದು 9 ಗಂಟೆ ಆಗಿದೆ ನೈಟು. ಚೆನ್ನಾಗಿದೆ ಒಂಥರ ಚಾರ್ಮುಡಿ ಘಾಟಲ್ಲಿ ಹೋಗೋದು ನೈಟ್ ಟೈಮ್. ಆಪೋಸಿಟ್ ಏನೋ ಬರ್ತಾ ಇದೆ, ನಾವು ಹಾರ್ನ್ ಮಾಡ್ತಿದ್ದೀವಿ, ಕೇಳಿಸ್ತಾ ಇಲ್ವಾ ಲಾರಿನ ಗೈಸ್? 9:30. ಸೊ ಇವಾಗ ಟೀಗಂತ ನಿಲ್ಸಿದ್ದೀವಿ. ಎಲ್ಲರೂ ಜಗಳಾಡ್ತಿದ್ದಾರೆ ಮುಸ್ಲಿಮರು. ನೋಡಿ ನೋಡಿ ಜಗಳಾಡ್ತಾರೆ. ಬೆಳಗಿನ ಜಾವ ಅನ್ನೋ ಥರ ಫೀಲ್ ಆಗ್ತಾ ಇದೆ. ವಯಸ್ಸು ನನ್ನ ಮಗಳು ನೋಡಿ ಹೆಂಗಾಡ್ತಾಳೆ. ನನ್ನ ಕೈಲಿದ್ದಾಗ ಇವತ್ತಿಷ್ಟು ದೋಸೆ ಆಗಿರೋದು. ಗೈಸ್ ಇವಾಗ ನಾವು ಚಿಕ್ಕಮಂಗ್ಳೂರಲ್ಲಿದ್ದೀವಿ. ಎಂಟರ್ ಆಗಿದ ತಕ್ಷಣ ಸ್ಮೆಲ್ ಬರ್ತಾ ಇದೆ. ನಾನು ಇದೇನಿದು ಏನೋ ಸೀದೋಗಿರೋ ವಾಸನೆ ಅಂದರೆ ಕಾಫಿ ಪೌಡರ್ ಸ್ಮೆಲ್ಲು ರಾ. ಎಷ್ಟು ಚೆನ್ನಾಗಿತ್ತು ನೋಡು ಚಿಕ್ಕಮಂಗ್ಳೂರು. ಹಾಂ, ಇಲ್ಲೇ ಇದ್ಬಿಡೋಣ. ಬಟ್ ನಾವು ಬಂದಿದ್ದ ರೂಟ್ ಒಂದು ಸಖತ್ತಾಗಿತ್ತಲ್ಲ ಪಾಪು. ಹೌದು, ಚೆನ್ನಾಗಿದೆ. ಆಲ್ರೆಡಿ 11 ಗಂಟೆ ಆಗಿದೆ ನೋಡಿ. ಎಷ್ಟು ಜನ ಇದ್ದಾರೆ ಇನ್ನ. ಅಲ್ಲ ಸಚ್ಚು, ಒಳ್ಳೆ ಬೆಂಗಳೂರು ತರ. ಇದು ಚಿಕ್ಕಮಂಗ್ಳೂರು MG ರೋಡ್ ಇದ್ದೀವಿ ಅಂತ. ಚಿಕ್ಕಮಂಗ್ಳೂರು MG ರೋಡಲ್ಲಿ ಇದ್ದೀವಿ ನಾವು ಇವಾಗ. ನೋಡಿ ಎಷ್ಟು ಜನ ಇದಾರೆ ನೋಡಿ. ಇನ್ನ ಮುಂದೆ ಕೂರ್ಸ್ಕೊಂಡವನೆ ಹೆಂಗಾಡ್ತವಳು ನೋಡಿ ಅವಳು. ಅವಳೆ ಓಡಿಸ್ತಾಳೆ ಈಗ. ಅಲ್ಲಿ ಹಿಂಗ್ ಕೊಟ್ಕೊಂಡು ಅವಳಿಗೆ ಕೈಲಿ ಹಿಂಗ್ ತೊಳಿತಾವಳು ಹಿಂಗೆ. ಭಾರಿ ಅವಳೆ ಮಾತ್ರ. ಏ ಕುಳ್ಳಮ್ಮ ನೋಡು
ಏನ್ ಚಂದವಾಗಿ ಇಟ್ಕೊಂಡು ನೋಡಿ, ಅವಳೇ ಓಡಿಸ್ತಾಳೆ ನೋಡಿ. ನೋಡು ನೋಡಿ, ಸುಮ್ ನನ್ ಕೂತಿರು. ಮಗ್ಳು ಎಷ್ಟ್ ನೀಟಾಗಿ ಗಾಡಿ ಓಡಿಸ್ತಾಳೆ, ಸ್ಟೇರಿಂಗ್ ಅವಳೇ ಮಾಡ್ತಾಳೆ. ಹೌದು, ಕಾಲಲ್ಲೇ ಓಡಿಸ್ತಾಳು. ಕಾಲಲ್ಲಿ ಓಡಿಸ್ತಾಳೆ, ಕೈಯಲ್ಲಿ ಗೇರ್ ಹಾಕ್ತಾಳೆ. ಅಲ್ಲ ಕಾಲಕ್ಕೆ ಏನ್ ಸ್ಟ್ರಾಂಗ್ ಆಗಿ ಇಟ್ಕೊಂಡವಳೆ ಗೊತ್ತಾ ನೋಡಿ ನೋಡಿ, ನೋಡಿ ನೋಡಿ. ತಿರ್ಬಾರ್ದದು ಅಂತ. In 500 meters, turn right toward National Highway 69. ಕೇಳ್ತಾನಪ್ಪ. ಗೈಸ್, ಇವಾಗ ಅವರ ಚಿಕ್ಕಮ್ಮ ಊರಿಗೆ ಬಂದ್ವಿ. ನೋಡಿ ಎಷ್ಟು ಎಲ್ಲ ಲಗೇಜ್ ಎಲ್ಲ ಎತ್ಕೊಂಡು ಹೋಯ್ತಾಳೆ. ನಾನು ಅವಳಿಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ, ಇದೊಂದು ವಾಟರ್ ಬಾಟ್ಲ್ ಎತ್ಕೊಂಡು ಸಪೋರ್ಟ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ 12 ಗಂಟೆ ಆಗಿದೆ. ಸೊ ಇವಾಗ ಇಲ್ಲಿ ಸ್ಟೇ ಆಗೋಣ ಅಂತ ಬಂದಿದ್ದೀವಿ ನೈಟ್. ಗೈಸ್, ನನ್ನ ಮಗಳು ಅಳ್ತಾವಳು, ಹೊಸ ಮನೆಗೆ ಬಂದಿದ್ವಿ ಅಂತ. ಚಿನ್ನಮ್ಮ ಯಾಕವಾ, ಏನಾಯ್ತು? ನೀನು ವಿಡಿಯೋ ಕಾಲಲ್ಲೆಲ್ಲ ನೋಡ್ತಾರಲ್ಲ ಅವರೇ ಇವರು. ಸೊ ನಮ್ಮ ಚಿಕ್ಕಮ್ಮನ ಮನೆಗೆ ಬಂದು ನಾವೆಲ್ಲ ನೈಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು ಅಂತ ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ಟಯರ್ಡ್ ಕೂಡ ಆಗಿತ್ತು. ಅವರು ಎಲ್ಲ ಮಲ್ಕೊಂಡ್ರು. ಸೊ ನೆಕ್ಸ್ಟ್ ಡೇ ಏನೆಲ್ಲ ಮಾಡಿದ್ವಿ ಎತ್ತ ಮಾಡಿದ್ವಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಅಂಟಿಲ್ ದೆನ್ ಬಾಯ್.